ಚೇಲಾಗಳಂದ್ರೆ ಬಿಜೆಪಿ ಚೇಲಾಗಳಲ್ಲ, RSS ಚೇಲ ಬಿಜೆಪಿ ಅಂದ್ರೆ ಏನು ಮುಚ್ಚು ಮರೆ ಇದೆ. ನೀವು ಯಾಕೆ ಒಪ್ಪನ ಕೇಳ್ರಿ ಪ್ರವೀಣ್, ನಾವು ಹೇಳ್ತೀವಿ. ಅದ್ರಲ್ಲಿ ಏನು ಸುತ್ತಿ ಬಳಸಿ ಕೇಳೋದಿದೆ? ಯಾರಿಗೆ ಹೆದರ್ಬೇಕು ನಾವು ಅಂತೀರಾ ನೀವು? ನಂದಲ್ಲ. ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ನನ್ನ ಮನವಿ ಮಾಡ್ಕೋತಾ ಇದ್ದೀನಿ, ನಾನು ಹೇಳೋದು ನಂಬಕ್ಕೆ ಹೋಗ್ಬೇಡಿ. ದಯವಿಟ್ಟು ಇತಿಹಾಸದ ಪುಟ ಓದಿ. 52 ವರ್ಷ ಬೇಕಾಗಿತ್ತೇನು ಸರ್ RSS ಅವರಿಗೆ ರಾಷ್ಟ್ರ ಧ್ವಜ ಹಾರಿಸ್ಲಿಕ್ಕೆ? ನೀವು ಯಾವಾಗ ಹಾರಿಸಿದ್ರಿ? 1947ನಲ್ಲಿ. ಅವ್ರು ಯಾಕೆ 52 ವರ್ಷ ಬೇಕಾಗಿತ್ತು? ವಾಜಪೇಯಿ ಆಗಬೇಕಾಗಿತ್ತ ಪ್ರೈಮ್ ಮಿನಿಸ್ಟರ್ ಅವರಿಗೆ ರಾಷ್ಟ್ರಧ್ವಜ ಹಾಕಲಿಕ್ಕೆ? ಸೈಮನ್ ಗೋಬ್ಯಾಕ್ ಘೋಷಣೆ ಕೂಗಿದಾರಾ? ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನಲ್ಲಿ ಪಾಲ್ಗೊಂಡಿದ್ದಾರಾ? ಇನ್ನು ನಿಮ್ಮ ದಂಡಿ ಮಾರ್ಚ್ನಲ್ಲಿ ಪಾಲ್ಗೊಂಡಿದ್ದೀರಾ? ಯಾವ ದುಂಡು ಮೇಸಭೆಗೆ ಹೋಗಿದ್ರು? ಎಲ್ಲಿದ್ರು ಸರ್ ಇವರು? ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಮಾಡಬೇಕಾದಾಗ, ಸಂವಿಧಾನ ಬಗ್ಗೆ ಚರ್ಚೆ ಮಾಡಬೇಕಾದಾಗ ರಾಮಲೀಲಾ ಮೈದಾನಲ್ಲಿ ಯಾರು 150 ಪ್ರೊಟೆಸ್ಟ್ ಮಾಡಿದ್ದಾರೆ. 150 ಪ್ರೊಟೆಸ್ಟ್ ಏನಂತ? ನಮಗೆ ಸಂವಿಧಾನ ಬೇಡ, ಮನುಸ್ಮೃತಿ ಬೇಕು ಅಂತ. ಆರ್ಗನೈಸರ್ ಮ್ಯಾಗ್ಝಿನ್ 1950 ಎಡಿಟೋರಿಯಲ್ ಓದಕ್ಕೆ ಹೇಳಿ ಅವರಿಗೆ. ಭಾಳ ಸ್ಪಷ್ಟವಾಗಿ ಅವರ ಏನು ಸಂಪಾದಕರು ಬರೆದಿದ್ದಾರೆ ಅದರಲ್ಲಿ, ಎಡಿಟೋರಿಯಲ್ಲೇ ಇದೆ ಅದರಲ್ಲಿ. ದಟ್ ವಿ ಡೋಂಟ್ ವಾಂಟ್ ದ ಕಾನ್ಸ್ಟಿಟ್ಯೂಷನ್. ನೇತಾಜಿ ಸುಭಾಷ್ ಚಂದ್ರ ಬೋಸ್ ವಿರುದ್ಧ ಸಾವರ್ಕರ್ ಅವರು ಎಲ್ಲರೂ ಕೂಡ ಬ್ರಿಟಿಷ್ ಆರ್ಮಿ ಸೇರ್ಬೇಕಂತ ಕರೆ ಕೊಟ್ರ ಇಲ್ಲ? ಸಾವರ್ಕರ್ ಅವರು ಬ್ರಿಟಿಷವ್ರ ಹತ್ರ ಪೆನ್ಷನ್ ತಗೊಂಡ್ರ ಇಲ್ಲ? ಸಾವರ್ಕರ್ ಅವರು 7-8 ಮಾಫಿ ಪತ್ರ ಬರೆದ್ರ ಇಲ್ಲ? ಇದು ನಾನು ಹೇಳ್ತಾ ಇರೋದಂತ ನಂಬಕ್ಕೆ ಹೋಗಬೇಡಿ. ಅವರ ಇತಿಹಾಸ, ಅವರ ಮ್ಯಾಗ್ಝಿನ್ ಆದಂಥ ಆರ್ಗನೈಸರನ್ನು ಓದಿ. ಯಾರು ಎಕ್ಸ್ಪ್ಲೇನ್ ಮಾಡಲಿ ಹೆಂಗೆ ಅಂತ ರೀ? ನಂದು ಒಂದು ಸರಳ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಿಲ್ಲ ಸದನದಲ್ಲಿ. ಸಾವರ್ಕರ್ಗೆ ವೀರ್ ಬಿರುದು ಯಾರು ಕೊಟ್ಟರು? ಎಲ್ಲಿ? ಕಾಲಾಪಾನಿನಲ್ಲಿ ಎಷ್ಟು ಜನ ಇದ್ರು ಗೊತ್ತಾ ಸರ್? 60,000 ಜನ ಇದ್ರು. ಬರ್ದಿರೋದು ಮಾಫಿನಾಮ ಬರೀ ಇಬ್ರೆ ಗೊತ್ತಾ? ಯಾಕೆ ಮಿಕ್ಕಿದವರಿಗೆಲ್ಲ ಯಾಕೆ ಆಗಿರೋ? 400ಕ್ಕಿಂತ ಹೆಚ್ಚು ಸೆಲ್ಗಳು ಇತ್ತಲ್ಲಿ, 400ಕ್ಕಿಂತ ಹೆಚ್ಚು ಸೆಲ್ಗಳು. ಇವರಿಬ್ಬರೇ ಯಾಕೆ ಬರೆದ್ರು? ಒಂದು ಸರಿ ಅಲ್ಲ, 2 ಸರಿ ಅಲ್ಲ, 7-8 ಸರಿ ಬರ್ದ್ರಲ್ಲ. ಒಂದು ಸರಿ ಅವ್ರು ಹೆಂಡತಿ ಕೈಲೂ ಬರೆಸಿದ್ರು. ಆಯ್ತು ರೀ, ಪೆನ್ಷನ್ ಯಾಕೆ ತೊಗೊಂಡ್ರು ಹೇಳ್ರಿ ನನಗೆ? ಬ್ರಿಟಿಷಿಂದ ಪೆನ್ಷನ್ ತೊಗೊಂಡ್ರ ಇಲ್ಲ? ಯಾಕೆ ತೊಗೊಂಡ್ರು? ಯಾರು ಪೆನ್ಷನ್ನ ಯಾರು ಹೇಳಿದ್ದು ಸರ್? 13,000ಕ್ಕಿಂತ ಹೆಚ್ಚು ದಿನ ಪಾಪ ನೆಹರು ಅವರು ಜೈಲಿನಲ್ಲಿದ್ದರು. ಪೆನ್ಷನ್ ಹೆಂಗ್ರಿ ತಗೋತಾರೆ ನೆಹರು ಅವರು? ಯಾರು ಹೇಳಿದ್ದು? ಅಂಬೇಡ್ಕರ್ ಅವರು ಪತ್ರ ಬರೆದಿರೋದನ್ನ ಇವ್ರು ತಿರಸ್ಕಾರ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ಸಾವರ್ಕರ್ ಅವರು ದಾಂಗೆ ಅವರು ಸೇರಿ ನನಗೆ ಸೋಲಿಸಿದ್ದು ಅಂತ ಅವ್ರ ಕೈ ಬರಹ, ಅದನ್ನಾನು ಸುಳ್ಳು ಅಂತ ಇದ್ದಾರಲ್ರಿ. ಅದನ್ನಾನೇ ಸುಳ್ಳು ಅನ್ನೋರು ಇದೆಲ್ಲ ಸೃಷ್ಟಿ ಮಾಡೋದಿಲ್ಲ. ಇತಿಹಾಸದಲ್ಲಿ ಇವ್ರು ಯಾವುದೇ ಪಾತ್ರವಿಲ್ಲ. ಅದಕ್ಕೆ ಇವರು ವಾಟ್ಸಪ್ ಯೂನಿವರ್ಸಿಟಿ ಮುಖಾಂತರ ಇತಿಹಾಸವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಒಂದೇ ಹೇಳೋದು, BJP ನಾಯಕರಿಗಿರ್ಬೋದು, RSS ಅವರಿಗಿರ್ಬೋದು, ತಮ್ಮ ಮ್ಯಾಗ್ಝಿನ್ ಏನು ಆರ್ಗನೈಸರ್ ಇದೆ ಅದನ್ನು ಓದಿ. ಅದರಲ್ಲೇ ನಿಮ್ಮ ಇತಿಹಾಸ ಅಡಗಿದೆ. ಸ್ವಾಗತ ರೀ ಅವರಿಗೆ, ಸ್ವಾಗತ. ಎಷ್ಟು ಇನ್ನೇನು ಹೇಳ್ಬೇಕು? ಯಾವುದಕ್ಕೆ? ದೇ ಆರ್ ಆಂಟಿ ನ್ಯಾಷನಲ್ಸ್. ದೇ ಆರ್ ಆಂಟಿ ನ್ಯಾಷನಲ್ಸ್. ನಾನು ಹೇಳಿದ್ದೀನಿ, ನಾನಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಕೊನೆಯ ಭಾಷಣದಲ್ಲಿ ಹೇಳಿದ್ದಾರೆ ಹೂ ಈಸ್ ಆನ್ ಆ್ಯಂಟಿ ನ್ಯಾಷನಲ್ ಅಂತ. ಭಾಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಈಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ನಾವು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ನಾವು ಪ್ರಗತಿಯನ್ನು ಕಾಣಬೇಕಾಗಿದೆ. ಆದರೆ ಕಾಸ್ಟ್ಸ್ ಆರ್ ಆ್ಯಂಟಿ ನ್ಯಾಷನಲ್ ಇನ್ ಇಂಡಿಯಾ ಅಂತ. ಯಾರ್ಯಾರು ಜಾತಿಯನ್ನು ಮುಂದಿಟ್ಕೊಂಡು ಅಸೂಯೆಯನ್ನು ಉಂಟು ಮಾಡ್ತಾರೆ, ನಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಪ್ರಗತಿಯನ್ನು ಕುಂಠಿತ ಮಾಡ್ತಾರೆ, ಧರ್ಮದ ಹೆಸರು ಮೇಲೆ, ಧರ್ಮದಲ್ಲಿ ಯಾರು ಧರ್ಮಗಳ ನಡುವೆ ಯಾರು ಜಗಳ ಹಚ್ತಾರೆ, ಆ ಜಗಳದಿಂದ ನಮ್ಮ ಆರ್ಥಿಕತೆ ಹಾಗೂ ಸಾಮಾಜಿಕ ಪ್ರಗತಿ ಏನು ನಾವು ಕುಂಠಿತ ಆಗ್ತೀವಿ, ಅದನ್ನು ಯಾರು ಉಂಟು ಮಾಡ್ತಾರೆ ಅವರು ನಿಜವಾದ ದೇಶದ್ರೋಹಿಗಳು ಅಂತ ಬಾಬಾ ಸಾಹೇಬ್ರು ಅಂಬೇಡ್ಕರ್ ಅವರು ಹೇಳಿದರು. ಪ್ರಸ್ತುತ ವಾತಾವರಣದಲ್ಲಿ ಯಾರು ಕೋಮದ ವಿಷ ಬೀಜ ಬಿಸ್ತಾ ಇರೋದು, ಯಾರು 1 ನೇಷನ್ 1 ರಿಲಿಜನ್ ಅಂತ ಇರೋದು, ಯಾರು ಸಂವಿಧಾನ ಬೇಡ ಅಂತ ಇರೋದು, ಯಾರು 400 ಸೀಟ್ ಕೊಟ್ಟರೆ ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಾ ಇರೋದು RSS ಆ್ಯಂಡ್ BJP. ಥ್ಯಾಂಕ್ ಯು.